ನಿನಗೋಸ್ಕರ ಮಲ್ಲಿಗೆ ತಂದಿದ್ದೀನಿ. ರಿಚ್ ಪೀಪಲ್ ವಿ ಹ್ಯಾವ್ ಟು ಚಿಲ್. ಯಪ್ಪ ಶೆಕೆ. ಪ್ಲೀಸ್ ಡ್ರಿಂಕ್, ಹ್ಯಾವ್ ಅ ಕ್ಯಾಪಚಿನೋ. ಬಡವನ ಆದರೆ ಏನು ಪ್ರಿಯೇ. ಇದು ಒಂದು ಹಾಕೊಳ್ತೀನಿ, ಇದು ಚೆನ್ನಾಗಿದೆ. ಸ್ಟೀಮ್ ಹಾಕಿರೋದು ಸ್ವೀಟೇ. 20 ರೂಪಾಯಿ 3 ಹಾಕೊಡ್ತೀನಿ. ಹಂಗೆ ಕಡಿಮೆ ಮಾಡ್ಕೊಡಿ. ಇವಾಗ ರಿಚ್ ಆಗಿ ಫೀಲ್ ಮಾಡೋಣ ಅಂತ ಹೇಳಿ ಅಲ್ಲೋ ಕೂತ್ಕೋತೀವಿ ಇವತ್ತು. ಇಲ್ಲೊಂದು ಚಂಬಿ ಹಿಡ್ಕೊಂಡು ತೆಗಿ. ನಾನು ನಿಂತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಏನಮ್ಮಿ ಏನ್ ಮಾಡ್ತಾ ಇದೀಯಾ? ಕಸ ಗುಡಿಸ್ತಾ ಇದೀಯಾ? ತಗೋ ಹಾಲ್ ತಗೋ. ತಗೋ. ನಿನ್ಗೆ ಏನ್ ತಂದಿದೀನಿ ಗೊತ್ತಾ ನಾನು? ಏನ್ ತಂದಿರ್ಬೋದು ಗೊತ್ತಿಲ್ಲ. ನಿನಗೋಸ್ಕರ ಮಲ್ಲಿಗೆ ತಂದಿದ್ದೀನಿ. ಬಾಯ್ಲಿ ಮಲ್ಲಿಗೆ ಮುಡ್ಸೋಣ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ನಾಗೇಂದ್ರ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಸ್ನೇಹಿತರೆ, ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ರಿಚ್ ವರ್ಸಸ್ ಪೂರ್. ಸೊ ಪೂರ್ ತರ ಕಾಣ್ತಿದೀವ ಮೇಲೆ. ಒಂದ್ ಡ್ಯಾನ್ಸ್ ಆಡೋಣ ಏನ? ಬಡವರಾಗಿ ಮಿಡಲ್ ಕ್ಲಾಸ್ ನಾವು, ಬಟ್ ಶ್ರೀಮಂತರಾಗಿ ಬಡವರಾಗಿ ಸೊ ನಾವು ಆಕ್ಟ್ ಮಾಡೋಣ ಅಂತ ಇದೀವಿ. ಹೌದು. ಸೊ ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡ್ ಬಂದ್ಬಿಡು. ಕಾಫಿ ಬೇಕಾ? ಕಾಫಿ ಮಾಡು ಹೋಗು. ಹೂ ತಂದಿದ್ಯಾ? ಅದಕ್ಕೋಸ್ಕರ ಕಾಫಿ ಕೊಡ್ತೀನಿ. ಹೂ ತಂದಿದ್ದೀನಿ, ಅದಕ್ಕೋಸ್ಕರ ಮಾಡ್ಕೊಡ್ಲೇಬೇಕು ನೀನು. ಮಾಡ್ಕೊಡ್ತೀನಿ. ಇಲ್ಲಿ ಕ್ಲೋಸ್ ಅಪ್ ತೋರಿಸ್ರಿ ಬುದೇರೆ. ಸ್ವಲ್ಪ ಜಾಸ್ತಿ ಕಾಫಿ ಮಾಡೋಣ. ಜಾಸ್ತಿ ನಾವು ಬಡವರಾಗಿರ್ಬೋದು, ಬಟ್ ನಿಮ್ಗೆಲ್ಲಾರ್ಗೂ ಕೊಡ್ತೀವಿ ಕಾಫಿ, ಆಯ್ತಾ? ಏನಮ್ಮಿ? ಹೌದು. ಇವಾಗ್ಲೇ ಸಕ್ಕರೆ ಆಗ್ತಾ ಇದೆಯಲ್ಲ, ಕುದಿಯೋವರೆಗೂ ಇರಮ್ಮಿ ನೀನು. ಇಲ್ಲ, ಫಸ್ಟ್ ಅಲ್ಲೇ ಹಾಕ್ತೀನಿ ನಾನು ಯಾವಾಗ್ಲೂ ಸಕ್ಕರೆ. ಹೋಗಮ್ಮಿ. ಈ ಕಾಫಿ ಜೊತೆ ಏನಾಯ್ತು ಕೈಗೆ? ಬಡವರಾದ್ರೂ ಪ್ರೀತಿ ಕಡಿಮೆ ಆಗ್ಬಾರ್ದಮ್ಮಿ. ಇನ್ನು ತರುಣ್ ಅಂತ ಹೇಳಿ ನಮ್ಮ ಮಾವನ ಮಗ ಊರಿಂದ ಬಂದವನೇ ಕೆಲ್ಸ ಹುಡ್ಕೊಂಡಿ ಇವನು ಒಳ್ಳೆ ಕೆಲ್ಸ ಕೊಡ್ಸಿ ಇವ್ರ ಹತ್ರ ಆದಿತ್ಯ ಇವನು ಏನ್ ಮಾಡೋನು ಅಲ್ಲಿ ಹಳ್ಳಿಲಿ ಏನಪ್ಪ ಮಾಡೋನು ಇವನು? ಏನ್ ಮಾಡ್ತಾನೆ? ಕೆಲ್ಸ ಮಾಡ್ತಾನೆ. ಅಲ್ಲಿ ಅವ್ರ ಅಪ್ಪ ಇವನು ಓದಕ್ಕಿಲ್ಲ ಕಳ್ಳ, ಇವ್ನ ಅಲ್ಲಿ ಯಾವ್ದಾದ್ರು ಒಂದು ಕ್ಯಾಮೆಗೆ ಏನಾದ್ರು ಹಾಕು ಅಂತ ನನ್ನ ಹತ್ರ ಕಳ್ಸವ್ರೆ. ಹೌದಾ? ಇವನ್ ನೋಡಿದ್ರೆ ಅಲ್ಲಿ ಇಸ್ಪೀಟ್ ಆಡ್ಕೊಂಡಿ ಕುಡ್ಕೊಂಡಿ ಹುಡುಗರ ಜೊತೆ ಆಟ ಆಡ್ಕೊಂಡಿ. ಪಾಪ ಯಾಕೆ ನನ್ ಮುಂದೆ ಹಂಗ್ ಬೈತೀಯ? ಬಿಡು. ತಿನ್ಲಾ ಅಂತಂದ್ರೆ 3 ಹೊತ್ತು ಸಿಗರೇಟ್ ಸೇದ್ಕೊಂಡಿ ಹಿಂಗ ಆಗವನೆ ಅವನು. ಪಾಪ ಮುಖ ನೋಡು. ಸಿಗರೇಟ್ ಸೇತಾನ? ಸಿಗರೇಟು ಸೇದಿಲ್ಲ ಅವನು, ಬೀಡಿ ಸೇತಾನೆ. ಬೀಡಿಂಗ್ ಹೌದಾ? ಅಲ್ಲಿ ಕೆರೆ ಕಡೆ ಹೋಗ್ತಾನಲ್ಲ, ಹಿಂಗೆ ಕೆರೆ ಕಡೆ ಹಿಂಗ್ ಕುತ್ಕೊಂಡು ಹಿಂಗೆ ಕುತ್ಕೊಂಡು ಇಲ್ಲೊಂದ್ ಚಂಬಿ ಹಿಡ್ಕೊಂಡು ಹಿಂಗ್ ಮಾಡ್ತಾನೆ. ಇಲ್ಲಿ ನೋಡಿ, ಇದು ನಮ್ ತಾತ ಮುತ್ತಾತ ಅವ್ರು ಎಲ್ಲರೂ ಇದೇ ತಿಂತ ಇದ್ರು, ನಾವು ಇದೇ ತಿನ್ನೋದು. ಪಾರ್ಲೆಜಿ ಹೊಸ ಸ್ಟವ್ ತಂದಿದ್ದಾರೆ. ನಾವು ಒಲೆಯಲ್ಲಿ ಅಡ್ಗೆ ಮಾಡೋರು. ಅದು ಸೀಮೆಣ್ಣೆಯಲ್ಲಿ ಅಡ್ಗೆ ಮಾಡ್ತಾ ಇದ್ವಿ, ಇವಾಗ ಇದು. ಅದೇ ಸ್ನೇಹಿತರೆ, ನಾವು ಓವರ್ ಆಕ್ಟಿಂಗ್ ಮಾಡ್ತಾ ಇದೀವಿ. ಒಂದ್ ನಿಮಿಷ ಇರೋ. ಓವರ್ ಆಕ್ಟಿಂಗ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ಬಿಡಿ, ಎಲ್ಲ ನಿಮ್ನ ಎಂಟರ್ಟೈನ್ ಮಾಡಕ್ಕೋಸ್ಕರ ಅಷ್ಟೇ. ನೀವು ಟೈಮ್ ಪಾಸ್ ಹಿಂಗ್ ನೋಡ್ತಾ ಇರ್ತೀರಾ. ಯಾವ್ದೇ ಇದು ಹೈಟೆಕ್ ತಂದ್ಬಿಟ್ಟಿದೀವಿ ನಾವು. ಒಂದ್ ಸ್ವಲ್ಪ ಕಡಿಮೆ ಮಾಡು ಸ್ನೇಹಿತರೆ, ಸುಮ್ನೆ ನಿಮ್ಗೆ ಎಂಟರ್ಟೈನ್ ಮಾಡಕ್ಕೋಸ್ಕರ. ಸೊ ಅಷ್ಟೇ, ಇನ್ನೇನಿಲ್ಲ. ಓವರ್ ಆಕ್ಟಿಂಗ್ ಅಂತ ಅನ್ಸ್ಬಿಟ್ರೆ ನೀವು ಇವಾಗ ಒಂದು ಲೈಕ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡಿ. ಮತ್ತೆ ಕ್ಯಾರೆಕ್ಟರ್ ಒಳಗಡೆ ಹೋಗ್ತಾ ಇದೀನಿ ನಾನು. ಏನಪ್ಪಾ ಹಿಂಗೆ ಬರ್ತಾನೆ ಸಾಕು. ಅದಕ್ಕೆ ನೀನು ಅಸ್ಥೆಟಿಕ್ ಅಂದ್ರೆ ಹೆಂಗೆ ಗೊತ್ತಾ? ನೀನು ಅಂದ್ರೆ ಅಸ್ಥೆಟಿಕ್ ಅಂದ್ರೆ ನೀನು. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಿನ್ ಕೈಯಲ್ಲಿ ಮಾಡಿರೋದು ಇನ್ನ ಸಾಕಾಗಿರುತ್ತೆ. ಹೊರಗಡೆ ಹೋಗ್ಬೇಕು ಬಿಡು ಸ್ವೀಟಿ. ಬಿಡು ಸ್ವೀಟಿ. ಪಂಚೆ ಫಸ್ಟ್ ಟೈಮ್ ಹಾಕಿರೋದು ಸ್ವೀಟಿ. ನನ್ ಮಾನ ಮರ್ಯಾದೆ ತೆಗ್ದ್ಬಿಟ್ಟಲ್ಲ ಸ್ವೀಟಿ ನೀನು. ಬಿಡೆ, ಬೇಡ ಬಡ್ಕೊಂಡೆ ನಾನು. ಈ ಲ್ಯಾಬ್ರಾಡಾರ್ ತರಬೇಡ, ಬೀದಿನ ಹಿಡ್ಕೊಳ್ಳೋಣ ಅಂತ. ಇಲ್ಲಿ ನೋಡು ನನ್ ಪಂಚೆ ಕೊಡೆ ಹಾಕೊಂಡು ಹೊರಗಡೆ ಹೋಗ್ಬೇಕು. ಕೊಡೆ ಊಟ ಮಾಡಬೇಕು. ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. ದುಡ್ಕೊಂಬಂದಿರೋದು 200 ರೂಪಾಯಿ. ಇದು 100 ರೂಪಾಯಿ ನನಗೆ ತುಂಬ ಕೆಲಸ ಮಾಡಿರ್ತೀನಲ್ಲ, ಸೊ ಮಲ್ಗಕ್ಕೆ ಇದು ಬೇಕೇ ಬೇಕು. ಸೊ ಬನ್ನಿ ಸ್ನೇಹಿತರೆ, ಹೋಗ್ಬಿಟ್ಟು ಎಗ್ ಫ್ರೈಡ್ ರೈಸು ಕಬಾಬ್ ತರೋಣ. ಬರಲ್ಲ ಯಾರು ಹೋಗೋಣ. ನೋಡಿ, ಗಾಡಿನೂ ಸ್ಟಾರ್ಟ್ ಆಯ್ತಲ್ಲ. ನಮ್ಮ ಬಡತನ ಸ್ಟಾರ್ಟ್ ಆದ್ಮೇಲಂತೂ ಏನು ಕೈಗೆ ಸಿಗ್ತಾಯಿಲ್ಲ. ನಿಧಾನಕ್ಕೆ ಹೋಲ್ಲ ಅವನ್ಯಾರು, ನಿಮಗೆ ಗೊತ್ತಾಗೋದಿಲ್ಲ ಕಣ್ರಲ್ಲ.
ಹಾಕಿರಲ್ಲ ನಿಮ್ಗೆ ಗೊತ್ತಾ? ನಿಧಾನಕ್ಕೋಲ್ಲ ಅವನ್ಯಾರು. ಎಷ್ಟು ಎಗ್ ರೈಸು? 50 ರುಪೀಸಾ? ಎಷ್ಟು ಬರುತ್ತೆ ಕ್ವಾಂಟಿಟಿ? ಅಷ್ಟೇ ಇರೋದು. ಸೊ ಕಬಾಬ್ ಎಷ್ಟು? 50 ರೂಪಾಯಿ. ಇವತ್ತು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು. 150 ರೂಪಾಯಿ ತೊಗೊಳ್ಳೋಣ. ಕ್ಯಾಂಡ್ಲು ತೊಗೋಬೇಕು, ಸೊಳ್ಳೆ ಬತ್ತಿ ತೊಗೋಬೇಕು. ಇರೋದು ಇಷ್ಟೇ, 200 ರೂಪಾಯಿ. ಸೊ ಇವಾಗ ಎಗ್ ರೈಸು ಕಬಾಬು ತೊಗೊಂಡಿದ್ದೀವಿ. 2 ಎಗ್ ರೈಸು, 1 ಕಬಾಬು. ಸೊ ಅದರಲ್ಲೇ ಮ್ಯಾನೇಜ್ ಮಾಡ್ಬೇಕು ಇವಾಗ. ಇನ್ನು ಕ್ಯಾಂಡ್ಲೆ ತೊಗೋಬೇಕು, ಕರೆಂಟ್ ಹೋಗ್ಬಿಡುತ್ತೆ. ಸೊಳ್ಳೆ ಕಾಟ ಬೇರೆ ನಮ್ಮ ರೂಮಲ್ಲಿ. ಸೊ ಸೊಳ್ಳೆ ಬತ್ತಿ ತೊಗೋಬೇಕು. 200 ರೂಪಾಯಿಲೆಲ್ಲ ನೋಡಿ. 200 ರೂಪಾಯಿ. ನಾನು ಹೆಂಡ್ತಿ ಎಗ್ ರೈಸ್ ತಿನ್ನಬೇಕು ಅಂತ ಹೇಳಿದ್ಲು, ಅದಕ್ಕೆ ಇರೋದನ್ನೆಲ್ಲ ಹಾಕ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ನಿಲ್ಲಿಸಿ. ಒಂದೆಷ್ಟು ಇದು ಸರ್ ನಿಮ್ಗೆ 20 ರೂಪಾಯಿಗೆ 3 ಹಾಕೊಡ್ತೀನಿ. ಹಂಗೆ ಕಡಿಮೆ ಮಾಡಿಕೊಡಿ. ಅದೇ 10 ರೂಪಾಯಿ ಅಷ್ಟೇ ಇರೋದು. 20 ರೂಪಾಯಿಗೆ 3 ಎಷ್ಟು? ಸಾಕು, 3 ಸಾಕು. ಮತ್ತೆ 20 ರೂಪಾಯಿ ಆಯ್ತು. ಇನ್ನ 30 ರೂಪಾಯಿಗೆ ತಗೋಬೇಕು. 30 ರೂಪಾಯಿ ಸೊಳ್ಳೆ ಬತ್ತಿ ತೊಗೋಬೇಕು ನಾನು ಇನ್ನು. ಕೊಡಿ. 3 ಕ್ಯಾಂಡಲ್ ತೊಗೊಂಡಿದ್ದೀವಿ ಸ್ನೇಹಿತರೆ. ಮನೇಲಿ ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಬಿಡುತ್ತೆ ಇವಾಗ. ಕರೆಂಟ್ ಬಿಲ್ ಕಟ್ಟಿಲ್ಲ. ಸೊ ಅದಕ್ಕೋಸ್ಕರ ರೆಗ್ಯುಲರ್ ಬರ್ತೀವಿ ಅದಕ್ಕೆ. ಸ್ನೇಹಿತರೆ ಪ್ಯಾಕೆಟ್ ತೊಗೊಳ್ಳಿ ಅಂತಂದ್ರೆ ನಮ್ಮ ಹತ್ರ ಇದ್ದಿದ್ದು 30 ರೂಪಾಯಿ. ಪ್ಯಾಕೆಟ್ ಫುಲ್ಲು 45 ರೂಪಾಯಿ. ಸೊ ಹೆಂಗೋ ಕೇಳ್ಬಿಟ್ಟು 10 ರೂಪಾಯಿಗೆ ಇದು ತೊಗೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಊಟ ತಂದಿದ್ದೀನಿ ನಮ್ಮಿ. ಊಟ ತಂದ್ರ? ಓ ಸೊಳ್ಳೆ ಜಾಸ್ತಿ ಆಗಿದೆ. ಸೊಳ್ಳೆ ಬತ್ತಿ ತಂದ್ರ? ಸೊಳ್ಳೆ ಬತ್ತಿನೂ ತಂದೆ ನಾನು. ಒಳ್ಳೇದಾಯ್ತು ಬಿಡು. ಸೊಳ್ಳೆ ಬತ್ತಿ ತಂದಿದ್ದೀನಿ. ಇನ್ನೇನು ಕರೆಂಟ್ ಹೋಗುತ್ತಲ್ಲ, ಅದಕ್ಕೆ ಇದು ತಂದಿದ್ದೀನಿ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ. ಬಿಸಿ ಬಿಸಿ. ಬಿಸಿದ ಬನ್ರಿ ತಿನ್ನೋಣ ಬನ್ರಿ. ಎಷ್ಟು ಎಫರ್ಟ್ ಆಗ್ತಾ ಇದಾರೆ ಅಂದ್ರೆ ಅಲ್ಲಿ ನೋಡಿ ನಮ್ಮ. ಇಲ್ಲಿ ನೋಡಿ, ಈ ಕಡೆ ಇಲ್ಲಿ ನೋಡಿ ಹೆಂಗೆ. ಓಯ್ ಸಕ್ಕತ್ ಕಾಣ್ತಿದ್ದೀನಿ ನೀನು. ಬಿಟ್ಕೊಂಡು ಲೈಟು. ಸಖತ್ ಮಾತ್ರ. ಹೌದು ಅಸ್ಥೆಟಿಕ್ ಅಂದ್ರೆ ಇಲ್ಲಿ ನೋಡು. ಅಸ್ಥೆಟಿಕ್ ಅಂದ್ರೆ ನೀನು ಅಂದ್ರೆ ಅಸ್ಥೆಟಿಕ್. ಚಂದ್ರ ತೋರ್ಸ್ಮ ಅಲ್ಲಿ ಮೇಲೆ ಮೇಲೆ. ಚಂದ್ರ ವಾವ್. ಚಂದ್ರನ ಬೆಳಕಲ್ಲಿ. 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 ಎಲ್ಲಿ? ಬೆಳಕಲ್ಲಿ. ಬೆಳಕಲ್ಲಿ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ತಿನ್ನು. ಏನು ಸಂಕೋಚ ಪಟ್ಕೊಂಬಿಡ್ರಿ, ಆರಾಮಾಗಿ ತಿನ್ರಿ. ಏನಾದಿತ್ಯ ನೀನು ಅಷ್ಟೇ ತಿನ್ರಿ, ಆರಾಮಾಗಿ ತಿನ್ನಿ, ಏನೂ ತೊಂದರೆ ಇಲ್ಲ. ಚೆನ್ನಾಗಿದೆ. ಚೆನ್ನಾಗಲ್ಲ? ಕಡ್ಡಿ 20 ರೂಪಾಯಿ ಐತೆ, ಏನು ಟೆನ್ಷನ್ ತಗೋಬೇಡ ನೀನು. 20 ರೂಪಾಯಿಗೆ ಏನು ತರ್ತೀರಾ? ಒಂದು ನಿಮಿಷ ಇರಿ. ಹಿಂಗೆ ಕೆಳಗಡೆ ಹಿಂಗೆ ಹಾಕ್ಬೇಕು. ಏನಕ್ಕೆ ಹಾಕ್ತಾ ಇರೋದು ಹೇಳಿ? ಹಿಂಗೆ ಅಂಟ್ಸಕ್ಕೆ. ಸ್ನೇಹಿತರೆ ಇವತ್ತು ಇಲ್ಲೇ ಮಲ್ಗೋದು ನಾವು. ನೈಟ್ ಇಲ್ಲೇ. ನೈಟ್ ಇಲ್ಲೇ ಇವತ್ತು. ಫ್ಯಾನ್ ಇಲ್ಲ, ಏನಿಲ್ಲ. ಹೆಂಗಿರುತ್ತೆ ನೈನಾ? ಕಷ್ಟ ಇರುತ್ತಲ್ಲ. ಚೆನ್ನಾಗಿರುತ್ತೆ. ಮೌ ಭಾರಿ ಕಷ್ಟ ಮೌ. ನಂಗಿಷ್ಟ. ಯಪ್ಪ ಶೆಕೆ. ಏಯ್ ಮಲಗ್ಬಿಟ್ಟಾ? ನಿದ್ದೆ ಬರ್ತಿದೆ. ನಿದ್ದೆ ಬರ್ತಾ ಇದೆ. ಕರೆಂಟ್ ಬೇರೆ ಇಲ್ಲ, ಫ್ಯಾನ್ ಬೇರೆ ವರ್ಕ್ ಆಯ್ತಲ್ಲ. ಶೋ ರಾಮ. ಸ್ನೇಹಿತರೆ ಬಡವ್ರ ಜೀವನ ಸ್ವಲ್ಪ ಕಷ್ಟ ಇದ್ರೂ ಏನಂತ ಬೇಜಾರು ಏನಿಲ್ಲ. ಆರಾಮಾಗಿ ಹೊಟ್ಟೆ ತುಂಬ ಊಟ. ನನ್ನ ಪಕ್ಕದಲ್ಲಿ ಮುದ್ದಾದ ಹೆಂಡತಿ. ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಸೊ ನಮ್ಮ ರಿಚ್ ಲೈಫ್ನ, ರಿಚ್ ಅಂದರೆ ತುಂಬ ರಿಚ್ ಏನಿಲ್ಲ, ಇದಕ್ಕಿಂತ ಬೆಟರ್ ಲೈಫ್, ರಿಚ್ ಲೈಫ್ನ ಹೇಗಿರುತ್ತೆ ಅದನ್ನು ನೀವು ನೋಡ್ಕೊಂಡು ಬನ್ನಿ. ಬಾಯ್ ಬಾಯ್. ಸೊ ಸ್ನೇಹಿತರೆ ನಮ್ಮದು ಬಡತನದ ಜೀವನನ ನೀವು ನೋಡಿದ್ವಿ. ಇವಾಗ ನಾವು ಒಂದು ರಿಚ್ ಲೈಫ್ನ ತೋರ್ಸೋಕ್ಕೆ ಹೋಗ್ತಾ ಇದ್ದೀವಿ. ಸೊ ರಿಚ್ ಲೈಫ್ ಹೆಂಗಿರುತ್ತೆ ನೋಡೋಣ. ಏನಾ? ಎಸ್ ರೆಡಿ. ಅವನು ಯಾರೋ ಅವನು ಡ್ರೈವರ್ ಎಲ್ಲಿ? ನಮ್ಮ ಡ್ರೈವರು ಆದಿತ್ಯ. ಕ್ಯಾಮ್ರಾಮ್ಯಾನ್ ಅಲ್ಲ ಇವತ್ತು ನೀನು, ಡ್ರೈವರು. ಏನೋ ರಿಚ್ ಲೈಫ್ ಹುಷಾರು ಕಣಪ್ಪ ಮೊಬೈಲು. ಬನ್ರಿ. ಸೊ ಕಾರು ಯಾವುದು? ಯಾವ ಕಾರ್ ಐತಣ್ಣಪ್ಪ ಡ್ರೈವರು? ವೈಟ್. ವೈಟಾ? ಸರಿ. ಎಷ್ಟೊತ್ತು ನಿಂತ್ಕೊಂಡಿರ್ಬೇಕು ನಾನು ರೋಡಲ್ಲೇ? ನೀನು ಮಾಡ್ತಾ ಇದೀಯಾ? ಇಲ್ಲಿ ಮೇಡಮ್ ಅವ್ರು ನಿಂತಿದ್ದಾರೆ. ನೀವು ಏನು ನಾನೇ ತೆಗಿಬೇಕಾ? ನಾನೇ ತೆಗಿಬೇಕಾ? ಕುತ್ಕೋ. ಅಡ್ಡ ಬರ್ತೀಯಾ ಮೇಡಮ್ ಅವ್ರು? ಹತ್ತವನೇನ? ನಾನೇ ಹಾಕ್ಬೇಕಾ? ಏನಪ್ಪ ಹೋಗೋಣ. ಮತ್ತೇನಕ್ಕೆ ರೆಡಿಯಾಗಿ ಬಂದಿರೋದು ನಾವು? ಅಲ್ಲ ಕೇಳಿದೆ ಸರ್ ಹೋಗೋದ? ಹೋಗೋಣ.
ಏನಪ್ಪ ಏನು ನೋಡಿಸ್ತೀಯ ಗಾಡಿ ನೀನಂತೂ. ಈ ಮಾಲ್ಗೆ ಬರೋಕ್ಕೆ ಇಷ್ಟೊತ್ತಾ? ಬಾ ಬೇಗ. ಸೊ ಸ್ನೇಹಿತರೆ, ಈಗ ಮಾಲ್ಗೆ ಬಂದಿದ್ದೀವಿ. ಸೊ ಎಲ್ಲಿ ನನ್ನ ರಾಣಿ? ಎಲ್ಲಿ ರಾಣಿ? ಬಾ, ಇಲ್ಲಿದ್ಯಾ? ಬಾ. ಈ ಕೈ ಖಾಲಿ ಅನಿಸ್ತಾ ಇದೆ. ಒಂದ್ ಚಿನ್ನ ಈ ಮಾಲಲ್ಲಿ ಡೈಮಂಡ್ ಇದೆಯಾ? ಇದೆಯಾ? ಸೊ ಅದು ಬೇಡ, ಅಷ್ಟು ರೀಚ್ ಆಗಿಲ್ಲ ನಾವು. ಸಿಲ್ವರ್ದು ಏನಾದ್ರು ತಗೊಳ್ಳೋಣ ಬಾ. ಸೊ ಸ್ನೇಹಿತರೆ, ಸುಮ್ಮನೆ ಆಕ್ಟಿಂಗ್ ಮಾಡ್ತಿದ್ದೆ ಅವಾಗಿಂದ. ಬಜೆಟ್ ಕಡಿಮೆ ಇತ್ತು ಯಾವಾಗ? ಬಡವರಾಗಿದ್ದಾಗ. ತುಂಬಾ ಲಿಮಿಟೆಡ್ ಇತ್ತು. ಬರೀ ಎಗ್ ರೈಸು, ಕಬಾಬು, ಚಿಕ್ಕ ಪುಟ. ಇವಾಗ ರಿಚ್ ಇದೀವಿ. ಸೊ ಏನು ಬರ್ಗರ್ ಬೇಕಾ? ನನ್ಗಲ್ಲ. ಓಕೆ, ಯಾವಾಗ್ಲೂ ನಡ್ಕೊಂಡು ಹೋಗ್ತಿದ್ವಲ್ಲ, ಅದು ಅವಾಗ. ಎಷ್ಟು ಇದು ಇವಾಗ. ಏನ ಬರೀ ಒಂದ್ 2 ತಗೊಂಡ್ರೆ ಹೆಂಗೆ? ಸಾಕು ಇವಾಗ ಸದ್ಯಕ್ಕೆ. ಜಾಸ್ತಿ ತಗೊಳ್ಬೇಕು ನಯನ, ನೀನು ಈ ತರ ಮಾಡಬಾರ್ದು. ಇರ್ಲಿ ಬಿಡು, ತಗೋ. ಕೈಗೆ ಏನ್ ಸಿಗುತ್ತೆ ಎತ್ಕೊಳ್ತಾ ಇರ್ಬೇಕು. ನೋಡು, ನಾನು ಹಿಂಗ್ ಬಂದೆ, ಹಿಂಗೆ ಎತ್ಕೊಂಡೆ. ನಾನು ಹಂಗೆ ಮಾಡ್ದೆ. ಇದು ಒಂದು ಹಾಕೊಳ್ತೀನಿ. ಇದು ಚೆನ್ನಾಗಿದೆ. ಈಗ ಊಟ ಗಿಡ ಹೊಟ್ಟೆ ಹಸಿತಿದೆಯಾ? ಹೊಟ್ಟೆ ತುಂಬಾ ಹಸಿತಿದೆ. ಬಟ್ ಹೊಟ್ಟೆ ಹಸಿದಕ್ಕೆ ಆಲ್ರೆಡಿ ಒಂದು ರೆಸ್ಟೋರೆಂಟ್ ಬುಕ್ ಮಾಡಿದ್ದೀನಿ. ಓಕೆ. ಬಟ್ ಇವಾಗ ಸ್ವಲ್ಪ ಏನಾದರೂ ಲೈಟ್ ಆಗಿ ಏನಾದರೂ ತಿನ್ನೋಣ. ಥ್ಯಾಂಕ್ ಯು. ಆಹಾ, ಸ್ವೀಟು ಎಷ್ಟು ಒಂದು ಹ್ಯಾಪಿನೆಸ್ ಕೊಡುತ್ತೆ ನಾನು ನಿನಗೆ ಯೂಶಲಿ. ಬಟ್ ಅಷ್ಟೇ ಬ್ಯಾಡು ಹೆಲ್ತ್ಗೆ ಅಲ್ಲ? ಹೌದು, ಅದಕ್ಕೆ ಬೆಳಗ್ಗೆ ಹಾಗಲಕಾಯಿ ತಿನ್ಕೊಂಬಂದೆ. ಹೌದಾ? ಸೊ ಸ್ನೇಹಿತರೆ, ಇವಾಗ ಓಡೋಣ. ನಾನು ನಾಷ್ಟ ಕೂಡ ಮಾಡಿರಲಿಲ್ಲ. ಸೊ ಮತ್ತೆ ಲಂಚ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಚಿಲ್ ಮಾಡೋಣ. ಅಸ್ ಅ ರಿಚ್ ಪೀಪಲ್ ವಿ ಹ್ಯಾವ್ ಟು ಚಿಲ್. ಓಕೆ. ಸೊ ಸ್ನೇಹಿತರೆ, ಇವಾಗ ಬಂದಿದ್ದೀವಿ ಆ್ಯಸ್ ಯೂಶುವಲ್ ನಾವು ಬರೋ ಇದಕ್ಕೆ ತೋರಿಸೋದಿದ್ಯಾ. ಸೊ ಊಟ ಮಾಡಕ್ಕೆ ಬಂದಿದ್ದೀವಿ. ಹಲೋ ನಾಗೇಂದ್ರ. ಯಾ. ಸೊ ಯೂಶಲಿ ಬಂದರೆ ನಾವು ಆ ಕಡೆ ಆ ಸೈಡಲ್ಲಿ ಕೂತ್ಕೊಳ್ತೀವಿ. ಇವಾಗ ರಿಚ್ ಆಗಿ ಫೀಲ್ ಮಾಡೋಣ ಅಂತ ಹೇಳಿ ಅಲ್ಲೋ ಕೂತ್ಕೊತೀವಿ ಇವತ್ತು. ಸೊ ರೆಗ್ಯುಲರ್ ಲೈಫಲ್ಲಿ ನಾವು ಯೂಶಲಿ ನಮಗೆ ಪೀಸ್ಫುಲ್ ಜಾಸ್ತಿ ಇರಬೇಕು, ಯಾವುದೇ ರೆಸ್ಟೋರೆಂಟ್ಗಳಾಗಲಿ. ಸೊ ಅದಕ್ಕೋಸ್ಕರ ನಾವು ಪ್ರೈಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಬಂದ್ಬಿಡ್ತೀವಿ, ಪೀಸ್ಫುಲ್ ಮೇನ್ ನಮಗೆ. ಸೊ ಇಲ್ಲೇ ಕುತ್ಕೊಳ್ಳೋಣ. ಐ ಥಿಂಕ್ ಇಲ್ಲೇ ಬೆಟರ್ ಅಲ್ಲ? ಸೊ ಸ್ನೇಹಿತರೆ, ಈಗ ಲಿಮಿಟೇಷನ್ ಅಂತ ಏನು ಇಲ್ಲ, ಆರಾಮಾಗಿ ಚೆನ್ನಾಗಿ ತಿನ್ಬಹುದು. ಓಕೆನಾ? ಬಿಕಾಸ್ ಇದು ರಿಚ್ ಲೈಫ್. ರಿಚ್ ಲೈಫ್, ಮೈ ಲೈಫ್, ಮೈ ರೂಲ್ಸ್. ಶೆಕೆ ಆಗ್ತಾ ಇದೆ, ಒಂದು ನಿಮಿಷ ಇರಿ. ನಾವು ರಿಚ್ ಇರೋರು, ರಿಚ್ ಲೈಫು ಹೆಂಗಿರ್ಬೇಕು ಹೇಳು? ಹೆಂಗಿರ್ಬೇಕು ಗೊತ್ತಿಲ್ಲ. ಹೆಂಗಿದೆ? ಚೆನ್ನಾಗಿದೆ. ಸೊ ಸ್ನೇಹಿತರೆ, ಊಟ ಎಲ್ಲ ಆಯಿತು, ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು. ಹಂಗೆ ಒಂದ್ಸರಿ ಹೆಂಗೆ ನೋಡು, ಹೆಂಗಿದೆ? ಸಾಕಾಗಿದೆಯಲ್ಲ? ಚೆನ್ನಾಗಿದೆ ಬಟ್ಟೆ. ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ಮೊದಲನೇ ಬಾರಿ ನಾನು ನಯನನ ಸ್ನೂಕರ್ ಕರ್ಕೊಂಡ್ಬಂದಿದ್ದೀನಿ. ಓಕೆ. ಸೊ ಏನ್ ಮಾಡ್ಬೇಕು? ಹೊಡಿಬೇಕು. ಇದು ನೋಡಿಬೇಕಾ? ಹ್ಞೂ. ಸುಮ್ಮನೆನಾ? ಹೆಂಗೆ ಗೊಡಿ? ಹೆಂಗ್ ಹೊಡಿತೀಯ? ಹೇಳ್ಕೊಡು. ಹೇಳ್ಕೊಡು. ಹೇಳ್ಕೊಡಕ್ಕೇನೆ ಇದು ಕೊಡ್ಬೇಕು. ಇಲ್ಲಿ ಬಾ, ಇದ್ಬಿಡು. ಫಸ್ಟು ಈ ಕೈ ಇದೆಯಲ್ಲ, ಹಿಂಗಿಡ್ಕೊ. ಹಿಂಗಿಡು ಕೈ. ನನ್ನ ಕೈ ಮೇಲಲ್ಲ, ನಾ ಏನು ವೆಡ್ಡಿಂಗ್ ಫೋಟೋ ಮಾಡಿಸ್ತಾ ಇದ್ದೀನಿ. ಹಿಂಗಿಡು. ಹಿಂಗೆ ಓಪನ್ ಮಾಡಬೇಕು. ಒಂದು ಹೋಗ್ಲಿಲ್ಲ? ಒಂದು ಹೋಗಿಲ್ಲ, ಆಮೇಲೆ ಹೋಗಿಸ್ಬೇಕು. ಹೌದಾ? ನೀನು ಮನೇಲಿ ಗಟ್ಟಬಾರ ಆಡೋಕ್ಕೆ ಸರಿ. ಇಲ್ಲಿ ನೋಡಿ, ಹಿಂಗಿರುತ್ತಲ್ಲ. ಓ, ವೆರಿ ನೈಸ್. ಗೋಳು ಹೇಗಿತ್ತು ನಯನ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು, ನಂಗೆ ಗೊತ್ತಿರಲಿಲ್ಲ. ಬಟ್ ಆಡ್ದೆ ಸ್ವಲ್ಪ. ಚೆನ್ನಾಗಿತ್ತ? ಬಟ್ ಚೆನ್ನಾಗಿತ್ತು. ಕಾಫಿ ಕುಡಿಯೋಣ? ಕಾಫಿ ಕುಡಿಯೋಣ ಅಂತೀಯಾ? ಓಕೆ. ಹಾಂ, ಎಲ್ಲಿ ಕುಡಿಯೋಣ ಕಾಫಿ? ಕಾಫಿ ಡೇ. ಕಾಫಿ ಡೇ? ಎಸ್. ಆರ್ ಯು ಶ್ಯೂರ್? ಶ್ರೀಮಂತರಲ್ವಾ?
ಹೌದು. ರಿಚ್ ಅಲ್ವಾ ಇವತ್ತು? ಹಾಂ, ಐ ಆಮ್ ಶೋರ್. ಬನ್ನಿ ಲೆಟ್ಸ್ ಗೋ. ಈಗ ಕಾಫಿ ಆರ್ಡರ್ ಮಾಡಿದ್ದೀನಿ. ಕಾಫಿ ನಮ್ಮ ಮನೇಲಿ ಎಷ್ಟು ಒಂದು ಅರ್ಧ ಲೀಟ್ರು. ಬಡವರಾಗಿದ್ದಾಗ ಹೆಂಗೇನ ಬರೀ 24 ರೂಪಾಯಿ, 24 ರೂಪಾಯಿಗೆ 28 ರುಪೀಸಲ್ಲಿ 2 ದಿನ ಕುಡಿಬಹುದು. ನಮ್ದು ನೋಡು ನೀರ್ ಹಾಕ್ಕೊಂಡು ರಿಚ್ ಆಗಿರೋಣ ಅಂತ ಬಂದ್ಮೇಲೂ ಆ ಒಂದು ಮಿಡಲ್ ಕ್ಲಾಸ್ ಬುದ್ಧಿ ಬಿಡ್ತಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ಏನ ಇದು? ಹಾ, ಇದು ನಾವೇ ಹಾಕೊಂಡು ಕುಡಿಬೇಕು ಅಂತಂದ್ರೆ ಸಕ್ಕರೆ ಜಾಸ್ತಿ ಐತೇನಪ್ಪ. ಬರೀ ನೋರೇನೆ. ಚೆನ್ನಾಗಿದೆ. ಪ್ಲೀಸ್ ಡ್ರಿಂಕ್, ಹ್ಯಾವ್ ಅ ಕ್ಯಾಪಚಿನೋ. ಬೇಡಪ್ಪ. ಕ್ಯಾಪಚಿನ್ನು. ಕ್ಯಾಪಚಿನ್ನು ಇವಾಗ ಗೊತ್ತಾಯ್ತು ನನಗೆ. ಹಾಂ, ತಗೊಳ್ಳಿ. ಓಕೆ ಸ್ನೇಹಿತರೆ, ಮನೆಗೆ ಹೊರಡೋಣ, ಸಾಕು, ತಿನ್ಬಿಟ್ಟು ಹೊರಡ್ತೀವಿ. ಸೊ ಸ್ನೇಹಿತರೆ, ಫೈನಲಿ ನಾವು ಮನೆಗೆ ಬಂದಿದ್ದೀವಿ. ಸೊ ರಿಚ್ ಒಂದು ಲೈಫ್ನ ತೋರ್ಸೋಕ್ಕೆ. ಮನೇನೂ ಅಷ್ಟೊಂದು ರಿಚ್. ಬಂಗ್ಲಾಗ್ ಹೋಗೋಣವಾ? ನಡಿ, ಒಂದು ಸೈಟ್ ತಗೊಂಡು ಇವಾಗಲೇ ಕಟ್ಸ್ಬಿಡೋಣ. ಸೊ ಸ್ನೇಹಿತರೆ, ಹೆಂಗೆ ಅನಿಸ್ತು ನಯನ ನಿನಗೆ? ಚೆನ್ನಾಗಿತ್ತು, ಎರಡು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಡವ್ರದ್ದು ಲೈಫ್ ಹೆಂಗಿತ್ತು? ಬಡವ್ರದ್ದು ಅಂದ್ರೆ ಚೆನ್ನಾಗಿತ್ತು, ಅದು ಒಂಥರ ಡಿಫ್ರೆಂಟ್ ಆಗಿ. ನಾವು ಒಂದು ಟೈಮಲ್ಲಿ ಬಡವರಾಗಿದ್ರು, ಇವಾಗೂ ಬಡವ್ರೆ. ಅಲ್ಲಮ್ಮ, ಇವಾಗ ಸ್ವಲ್ಪ ಮಿಡಲ್ ಕ್ಲಾಸ್ ಅಷ್ಟೇ. ಪೂರ್ ಅಲ್ಲ, ಇವಾಗ ಸ್ವಲ್ಪ ಮಿಡಲ್ ಕ್ಲಾಸ್. ಸೊ ಈವನ್ ಬಡವರಿದ್ದಾಗ್ಲೂ ಹ್ಯಾಪಿಯಾಗಿ ಆರಾಮಾಗಿ ಏನೇನು ಇಷ್ಟ ಬೇಕೋ ಅದನ್ನ ತಿನ್ಕೊಂಡಿದ್ವಿ. ತುಂಬಾ ವರೀಸ್ ಇರಲ್ಲ. ಬಟ್ ಇಲ್ಲಿ ಏನು ಅಂತಂದ್ರೆ, ನೀವು ರಿಚ್ ಆದ್ಮೇಲೆ ಒಂದು ಅದು ಕ್ಯಾರೆಕ್ಟರ್ ಮೇಂಟೈನ್ ಮಾಡ್ಕೊಂಡು. ಬಡವ್ರು ಇದ್ದಾಗ ವರೀಸ್ ಇರುತ್ತೆ, ನಾವು ಜಾಸ್ತಿ ತೋರಿಸ್ಕೊಳ್ಳಲ್ಲ. ಇಲ್ಲೂ ತೋರಿಸ್ಕೊಂಡಿಲ್ಲ. ಅದೇ. ಸೊ ಐ ಥಿಂಕ್ ದುಡ್ಡಿದ್ರೆ ಕಂಫರ್ಟ್ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಏನ್ ಬೇಕೋ ಅದು ತಗೋಬಹುದು, ಏನ್ ಬೇಕೋ ಅದು ಮಾಡ್ಬೋದು. ಬಡವರಿದ್ದಾಗ ಆಸೆಗಳಿರುತ್ತೆ, ಭಯ ಇರುತ್ತೆ. ಸೊ ಅದೇ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಖುಷಿಯಾಗಿರಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ? ಖುಷಿಯಾಗಿರಕ್ಕೆ ಟ್ರೈ ಮಾಡ್ತೀವಿ. ಐ ಥಿಂಕ್ ರಿಚ್ ಇದ್ದಾಗ ದುಡ್ಡು ಅರ್ಧ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಬಿಡುತ್ತೆ. ಸೊ ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಸೊ ಬಡವ್ರದ್ದು ಮತ್ತು ಶ್ರೀಮಂತರದ್ದು ಅಲ್ಲಿ ಎರಡೂ ಲೈಫ್ನ ನಾವು ನಿಮಗೆ ತೋರಿಸಿದ್ದೀವಿ. ಸೊ ನಿಮಗೆ ಯಾವುದು ಇಷ್ಟ ಆಯಿತು? ಸೊ ನಿಮ್ಮ ಪ್ರಕಾರ ಬಡವ್ರ ಲೈಫ್ ತುಂಬ ಚೆನ್ನಾಗಿರುತ್ತಾ, ಶ್ರೀಮಂತರ ಲೈಫ್ ತುಂಬ ಚೆನ್ನಾಗಿರುತ್ತಾ? ಅದನ್ನು ನೀವು ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾಗೇಂದ್ರ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಯರ್ ಡೇ.